ಹಾಯ್, ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಫೆಬ್ರವರಿ 29ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದರೆ ಎಕ್ಸ್ಪೈರಿ ದಿನ ಹೆಚ್ಚಿನ ಒಂದು ವಾಲಟಾಲಿಟಿ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಗಲಿಲ್ಲ. ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ನಿಫ್ಟಿ 21,982ರ ಲೆವೆಲಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. 22,000 ಲೆವೆಲ್ನ ಕೆಳಗಡೆ ನಿಫ್ಟಿನಲ್ಲಿ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ತು. 32 ಪಾಯಿಂಟ್ಗಳಷ್ಟು ಇವತ್ತು ನಿಫ್ಟಿ ಗೇನ್ ಆಗಿದೆ. ಸೆನ್ಸೆಕ್ಸ್ನಲ್ಲಿ 195 ಪಾಯಿಂಟ್ಗಳ ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ ಕೂಡ 158 ಪಾಯಿಂಟ್ಗಳ ಗೇನ್ನೊಂದಿಗೆ ಕ್ಲೋಸಿಂಗನ್ನು ಕೊಟ್ಟಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಅದಾನಿ ಎಂಟರ್ಪ್ರೈಸಸ್ ಟಾಪ್ ಗೇನರ್ ಆಗಿತ್ತು. 2% ಅಪ್ಸೈಡ್ನೊಂದಿಗೆ ಅದಾನಿ ಎಂಟರ್ಪ್ರೈಸಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್, ಇಂಡಸ್ಇಂಡ್ ಬ್ಯಾಂಕ್ನಲ್ಲಿ 2% ಗೇನ್ ನೋಡೋದಕ್ಕೆ ಸಿಕ್ಕಿದೆ. M&M ಅದಾನಿ ಪೋರ್ಟ್ಸ್ ಕೂಡ 1.5% ಹೆಚ್ಚಿನ ಅಪ್ಸೈಡ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಮಾರ್ಚ್ 1ರಿಂದ ಅಂದರೆ ನಾಳೆಯಿಂದ ಆಟೋ ಕಂಪನಿಗಳು ತಮ್ಮ ಫೆಬ್ರವರಿ ತಿಂಗಳ ಸೇಲ್ಸ್ ಡೇಟಾವನ್ನು ಅನೌನ್ಸ್ ಮಾಡ್ತಾರೆ. ಒಳ್ಳೆ ಒಂದು ಸೇಲ್ಸ್ನ ಎಕ್ಸ್ಪೆಕ್ಟೇಷನ್ ಆಟೋ ಕಂಪನಿಗಳ ಕಡೆಯಿಂದ ಇರುತ್ತೆ. ನಿಫ್ಟಿಯ ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ ಅಪೋಲೋ ಹಾಸ್ಪಿಟಲ್ ನೋಡೋದಕ್ಕೆ ಸಿಗ್ತದೆ. 4%ನ ಕರೆಕ್ಷನ್ ಅಪೋಲೋ ಹಾಸ್ಪಿಟಲ್ನಲ್ಲಿ ಇವತ್ತು ನೋಡೋದಕ್ಕೆ ಸಿಕ್ತು. ಬಜಾಜ್ ಆಟೋ ಕೂಡ 3.5% ಫಾಲ್ ಆಗಿದೆ. LTI ಮೈಂಟ್ರಿನಲ್ಲಿ ಕೂಡ 2%ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಐಶಾರ್ ಮೋಟಾರ್ಸ್ ಕೂಡ 1.5%ಗೂ ಹೆಚ್ಚಿನ ಕರೆಕ್ಷನ್ನೊಂದಿಗೆ ಕ್ಲೋಸ್ ಆಯಿತು. ಸೊ ಐಶಾರ್ ಮೋಟಾರ್ಸ್ನಲ್ಲಿ ಕೂಡ ಹೈಯರ್ ಲೆವೆಲ್ನಿಂದ ಬಹಳಷ್ಟು ಕರೆಕ್ಷನ್ ರೀಸೆಂಟ್ ಟೈಮ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗೆಯೇ UPL ಕೂಡ ಅಷ್ಟೇ 1.5% ಕರೆಕ್ಟ್ ಆಗಿದೆ. ಟಾಟಾ ಮೋಟಾರ್ಸ್ನಲ್ಲಿ ರೀಸೆಂಟ್ ಟೈಮ್ನಲ್ಲಿ ಒಳ್ಳೆ ಒಂದು ಅಪ್ಸೈಡ್ ಟ್ರೆಂಡ್ ನೋಡೋದಕ್ಕೆ ಸಿಗ್ತಿತ್ತು. ₹1,000 ಅರೌಂಡ್ನಲ್ಲಿ ಟಾಟಾ ಮೋಟಾರ್ ಟ್ರೇಡ್ ಆಗ್ತಿತ್ತು. ಬಟ್ ಈಗ ಸ್ಟಾಕ್ ಪ್ರೈಸ್ನಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಬ್ರೋಕರೇಜ್ಗಳು ಕೂಡ ಅಷ್ಟೇ ಕಾಷಿಯಸ್ ಟಾರ್ಗೆಟ್ಸ್ಗಳನ್ನು ಕೊಡ್ತಿದ್ದಾರೆ. CLSA ಟಾಟಾ ಮೋಟಾರ್ಸ್ ಸ್ಟಾಕನ್ನು ಡೌನ್ ಗ್ರೇಡ್ ಮಾಡಿದ್ದಾರೆ. ಈ ಮುಂಚೆ ಬೈ ಕಾಲನ್ನು ಕೊಟ್ಟಿದ್ದಂಥ CLSA ಈಗ ಔಟ್ ಪರ್ಫಾರ್ಮ್ಗೆ ಡೌನ್ ಗ್ರೇಡ್ ಮಾಡಿದ್ದಾರೆ. ಬಟ್ 1061ರ ಟಾರ್ಗೆಟ್ CLSA ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ಈಗಿನ ಪ್ರೈಸ್ಗಿಂತ ಇನ್ನೂ 11% ಅಪ್ಸೈಡ್ನ ಪಾಸಿಬಿಲಿಟಿ ಇದೆ ಅನ್ನೋದು CLSAಯ ವ್ಯೂ ಆಗಿದೆ. ಬಟ್ ಟಾಟಾ ಮೋಟಾರ್ಸ್ ಆಲ್ರೆಡಿ ಬಹಳಷ್ಟು ರನ್ ಆಗಿದೆ. ಆದ್ದರಿಂದ ಈ ಒಂದು ಟಾರ್ಗೆಟ್ಸ್ ಏನಿದೆ ಸ್ವಲ್ಪ ನಮಗೆ ಸ್ಲೋ ಆಗಿ ರೀಚ್ ಆಗೋದು ಕಾಣಿಸುತ್ತೆ. ಬಟ್ ಟಾಟಾ ಮೋಟಾರ್ಸ್ನ ವಾಲ್ಯೂಮ್ನಲ್ಲಿ ಒಳ್ಳೆ ಒಂದು ಗ್ರೋತ್ ಇದೆ. ಇವರ ಜಾಗ್ವಾರ್ ಲ್ಯಾಂಡ್ ರೋವರ್ ಸೆಗ್ಮೆಂಟ್ನ ಸೇಲ್ಸ್ ಕೂಡ ಇನ್ಕ್ರೀಸ್ ಆಗಿದೆ. ಯುರೋಪ್, UK, ಚೈನಾ ವಾಲ್ಯೂಮ್ಸ್ 43% ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಆದ್ದರಿಂದ ಬ್ರೋಕರೇಜ್ಗಳ ಕಡೆಯಿಂದ ಒಳ್ಳೆ ಒಂದು ಟಾರ್ಗೆಟ್ಸ್ ನಮಗೆ ನೋಡೋದಕ್ಕೆ ಸಿಕ್ಕಿಲ್ಲ. ರಿಲಯನ್ಸ್ನ ವಿಯೋಕಾಮ್ 18 ಹಾಗೆಯೇ ಡಿಸ್ನಿ ಏನು ಒಂದು ಜಾಯಿಂಟ್ ವೆಂಚರ್ನ ಸ್ಟಾರ್ಟ್ ಮಾಡ್ತಿದ್ದಾರೆ. ಆ ಒಂದು ಜಾಯಿಂಟ್ ವೆಂಚರ್ನಲ್ಲಿ ರಿಲಯನ್ಸ್ 16% ಸ್ಟೇಕನ್ನು ಹೋಲ್ಡ್ ಮಾಡ್ತಾರೆ. ಇದರಿಂದ ರಿಲಯನ್ಸ್ನ ವ್ಯಾಲ್ಯೂ ಪ್ರತಿ ಶೇರಿಗೆ ₹40 ಇನ್ಕ್ರೀಸ್ ಆಗುತ್ತೆ ಅಂತ ಜೆಫ್ರೀಸ್ ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡಿದ್ದಾರೆ. ಸೊ ಮೀಡಿಯಾ ಇಂಡಸ್ಟ್ರಿನಲ್ಲಿ ಇದು ಹೊಸ ಒಂದು ರೆವಲ್ಯೂಷನ್ ಆಗುತ್ತೆ ಅನ್ನೋದು ಜೆಫ್ರೀಸ್ನ ವ್ಯೂ ಆಗಿದೆ. ಸೊ ರಿಲಯನ್ಸ್ಗೆ ಈ ಒಂದು ಡೀಲ್ ಖಂಡಿತವಾಗ್ಲೂ ಪಾಸಿಟಿವ್ ಆಗುತ್ತೆ. ಎಸ್ಪೆಷಲಿ ಸ್ಪೋರ್ಟ್ಸ್ ಸೆಗ್ಮೆಂಟ್ನಲ್ಲಿ ಈ ಒಂದು ಡೀಲ್ ರಿಲಯನ್ಸ್ಗೆ ಬಹಳಷ್ಟು ಫೇವರ್ ಆಗುತ್ತೆ. ಹಾಗೆ ರಿಲಯನ್ಸ್ನ ವ್ಯಾಲ್ಯೂಷನ್ ಇನ್ನಷ್ಟು ರಿಚ್ ಆಗಿದೆ. ಸೊ ರಿಲಯನ್ಸ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಬೆಳಗಿನ ಸೆಷನ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. 0.6% ಅಪ್ಸೈಡ್ನೊಂದಿಗೆ ರಿಲಯನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಜಿ ಸ್ಟಾಕ್ ಪ್ರೈಸ್ನಲ್ಲಿ 11 ಗಂಟೆ ಸುಮಾರಿಗೆ 4% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಅದಾದಮೇಲೆ ಸ್ವಲ್ಪ ರಿಕವರಿ ಝೀನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆ ಮ್ಯಾನೇಜ್ಮೆಂಟ್ ಒಂದು ಪ್ಯಾನಲ್ ಅನ್ನು ಸ್ಟಾರ್ಟ್ ಮಾಡಿದ್ರು. ಇನ್ವೆಸ್ಟಿಗೇಷನ್ಸ್ ಅನ್ನು ನಡೆಸೋದಕ್ಕೋಸ್ಕರ ಆ ಒಂದು ಪ್ಯಾನಲ್ ಸ್ಟಾರ್ಟ್ ಆಗಿತ್ತು. ಆ ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಇವತ್ತು ಸೋನಿ ಫಾರ್ಮಲಿ ತಾವೇನು ಅಪ್ಲಿಕೇಶನ್ಸ್ಗಳನ್ನು ಮರ್ಜರ್ಗೆ ಸಬ್ಮಿಟ್ ಮಾಡಿದ್ರು ಅದನ್ನು NCLTಯಿಂದ ವಿಡ್ರಾ ಮಾಡ್ಕೊಂಡಿದ್ದಾರೆ. ಸೊ ಇನ್ನು ಮುಂದೆ ಯಾವುದೇ ರೀತಿಯ ಡಿಸ್ಕಷನ್ ಜಿ ಮತ್ತು ಸೋನಿನ ಮರ್ಜರ್ನ ಬಗ್ಗೆ ಆಗೋದಿಲ್ಲ. 1.5 ವರ್ಷದಿಂದ ಏನು ಡಿಸ್ಕಷನ್ಸ್ ಆಗ್ತಿತ್ತು ಅದು ಈಗ ಫಾರ್ಮಲಿ ಎಂಡ್ ಆಗಿದೆ. ಹಾಗೆಯೇ ಸೋನಿ $90 ಮಿಲಿಯನ್ ಟರ್ಮಿನೇಷನ್ ಫೀಸನ್ನು ಕೂಡ ಕೇಳಿದ್ದಾರೆ. ನೋಡಬೇಕಾಗುತ್ತೆ ಜಿ ಈ ಒಂದು ಟರ್ಮಿನೇಷನ್ ಫೀಸ್ಗೆ ಯಾವ ರೀತಿಯಲ್ಲಿ ಅಪ್ರೋಚ್ ಮಾಡ್ತಾರೆ ಅಂತ. ಅವರು ಅದನ್ನು ಲೀಗಲಿ ಕೂಡ ಹ್ಯಾಂಡಲ್ ಮಾಡ್ತೀವಿ ಅಂತ ಹೇಳಿದರು. ಬಟ್ ಓವರ್ ಆಲ್ ಸೆಂಟಿಮೆಂಟ್ ಝೀನಲ್ಲಿ ನೆಗೆಟಿವ್ ಆಗಿ ಕಾಣಿಸ್ತದೆ. ಹಾಗೆ ರಿಲಯನ್ಸ್ ಮತ್ತು ಸ್ಟಾರ್ ಡಿಸ್ನಿಯ ನಡುವೆ ಏನು ಜಾಯಿಂಟ್ ವೆಂಚರ್ ಸ್ಟಾರ್ಟ್ ಆಗ್ತದೆ ಅದು ಕೂಡ ಜಿ ಮತ್ತು ಸೋನಿ ಎರಡೂ ಕಂಪನಿಗಳಿಗೆ ನೆಗೆಟಿವ್ ಆಗಿರುತ್ತೆ. ಮೀಡಿಯಾ ಇಂಡಸ್ಟ್ರಿನಲ್ಲಿ ಕೂಡ ರಿಲಯನ್ಸ್ ಒಳ್ಳೆ ಒಂದು ಅಪ್ರೋಚನ್ನು ತಗೋತಿದ್ದಾರೆ. ಫಾಸ್ಟಾಗಿ ಮೀಡಿಯಾ ಇಂಡಸ್ಟ್ರಿನಲ್ಲಿ ಕೂಡ ಗ್ರೋ ಆಗಬೇಕು ಅನ್ನುವಂಥ ಪ್ಲಾನ್ಸನ್ನು ರಿಲಯನ್ಸ್ ಮಾಡ್ತಿದ್ದಾರೆ. SBIನಲ್ಲಿ ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ 850ರ ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಈಗೇನು SBI ಟ್ರೇಡ್ ಆಗ್ತದೆ ಆ ಒಂದು ಪ್ರೈಸ್ನಿಂದ 14% ಅಪ್ಸೈಡ್ನ ಪಾಸಿಬಿಲಿಟಿ ಇದೆ ಅನ್ನೋದು ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ನ ಒಂದು ವ್ಯೂ ಆಗಿದೆ. SBI Q3ನಲ್ಲಿ ಅಷ್ಟೊಳ್ಳೆ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿರಲಿಲ್ಲ. ಆದರೂ ಕೂಡ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಜಂಪ್ ರೀಸೆಂಟ್ ಟೈಮ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. 750ರ ಅರೌಂಡಲ್ಲಿ SBI ಟ್ರೇಡ್ ಆಗ್ತದೆ. ಸೊ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಇದೇ ರೀತಿಯಲ್ಲಿ ಕಂಟಿನ್ಯೂ ಆದರೆ ಖಂಡಿತವಾಗ್ಲೂ 850ರ ಟಾರ್ಗೆಟ್ಸ್ ಕೂಡ ರೀಚ್ ಆಗೋದು ಕಾಣಿಸುತ್ತೆ. JPT ಹೆಲ್ತ್ ಕೇರ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ನಿನ್ನೆ 10% ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿತ್ತು. 16%ನ ಪ್ರೀಮಿಯಂನೊಂದಿಗೆ ಈ ಕಂಪನಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. 186ರ ಪ್ರೈಸನ್ನು ಕಂಪನಿ ಸೆಟ್ ಮಾಡಿದ್ರು. 216ರ ಪ್ರೈಸ್ನಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ತು. ಲಿಸ್ಟ್ ಆಗಿದ ತಕ್ಷಣ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. 200ರ ಅರೌಂಡ್ನಲ್ಲಿ JPT ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ಯಾವುದೇ ಒಂದು IPO ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಾಗ ಯಾವ ರೀತಿಯಲ್ಲಿ ಬೈಯರ್ಸ್ ಸೆಲ್ಲರ್ಸ್ ಅಪ್ರೋಚ್ ಇರುತ್ತೆ ಅದರ ಬೇಸಿಸ್ ಮೇಲೆ ಸ್ಟಾಕ್ ಪ್ರೈಸ್ ಮೂವ್ ಆಗೋದು ಕಾಣಿಸುತ್ತೆ.
ನಿನ್ನೆ ಲಿಸ್ಟ್ ಆದಂಥ ಜುನಿಪರ್ ಹೋಟೆಲ್ಸ್ನಲ್ಲಿ ಇವತ್ತು ಕೂಡ 8% ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಯಾವುದೇ ಒಂದು ಪರ್ಟಿಕ್ಯುಲರ್ ಸ್ಟಾಕ್ನಲ್ಲಿ 8ರಿಂದ 10% ಅಪ್ಸೈಡ್ ನೋಡೋದಕ್ಕೆ ಸಿಗುತ್ತೆ ಅಂದಾಗ ಅಲ್ಲಿ ದೊಡ್ಡ ಪ್ಲೇಯರ್ಗಳ ಎಂಟ್ರಿ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಸೊ ರಿಟೇಲ್ ಇನ್ವೆಸ್ಟರ್ಸ್ಗಳು ಈ ಒಂದು ಲೆವೆಲ್ನಲ್ಲಿ ಬೈಯಿಂಗ್ ಅನ್ನು ಮಾಡೋದಿಲ್ಲ. ದೊಡ್ಡ ದೊಡ್ಡ ಮ್ಯೂಚುವಲ್ ಫಂಡ್ ಹೌಸ್ಗಳು FIIsಗಳು ಬೈಯಿಂಗ್ ಅನ್ನು ಮಾಡಿದ್ರೆ ಮಾತ್ರ ಸ್ಟಾಕ್ ಪ್ರೈಸ್ನಲ್ಲಿ ಈ ರೀತಿಯ ಮೊಮೆಂಟಮ್ ಇರುತ್ತೆ. ಸೊ ಅದರಿಂದ ಮಾರ್ಕೆಟ್ನಲ್ಲಿ ಯಾವುದೇ ಒಂದು IPO ಲಿಸ್ಟ್ ಆದಾಗ ಯಾವ ರೀತಿಯ ಒಂದು ಮೊಮೆಂಟಮ್ ಇರುತ್ತೆ ಅದನ್ನು ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಟೆಕ್ನಿಕಲಿ ಕೂಡ ಈ ಸ್ಟಾಕ್ಗಳನ್ನು ಅನಲೈಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಪ್ಲಾಟಿನಮ್ ಇಂಡಸ್ಟ್ರೀಸ್ನಲ್ಲಿ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ರಿಟೇಲ್ ಕ್ಯಾಟಗರಿ 50 ಟೈಮ್ ಸಬ್ಸ್ಕ್ರೈಬ್ ಆಗಿದ್ರೆ NII ಕ್ಯಾಟಗರಿಯಲ್ಲಿ 141 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. QIB ಕ್ಯಾಟಗರಿ ಕೂಡ 151 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಪ್ರೀಮಿಯಂ ಸ್ಟೇಬಲ್ ಆಗಿದೆ. 88 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 50% ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಹಾಗೆ ಎಕ್ಸಿಕಾಮ್ನಲ್ಲಿ ಕೂಡ ಒಳ್ಳೆಯ ಒಂದು ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. ರಿಟೇಲ್ ಕ್ಯಾಟಗರಿ 150ರಿಂದ 200 ಟೈಮ್ ಸಬ್ಸ್ಕ್ರೈಬ್ ಆಗ್ಬೋದು ಅನ್ನೋಂಥ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ 123 ಟೈಮ್ನ ಸಬ್ಸ್ಕ್ರಿಪ್ಷನ್ ಕೊನೆ ದಿನ ನೋಡೋದಕ್ಕೆ ಸಿಕ್ಕಿದೆ. NII ಕ್ಯಾಟಗರಿ ಕೂಡ 160 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿಯಲ್ಲಿ 125 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. ಪ್ರೀಮಿಯಂನಲ್ಲಿ ಸ್ವಲ್ಪ ಫಾಲ್ ನೋಡೋದಕ್ಕೆ ಸಿಕ್ಕಿದೆ. 155ರ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಆದರೂ ಕೂಡ 100%ಗೂ ಹೆಚ್ಚಿನ ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ ಈಗಲೂ ಕೂಡ ಇದೆ. ಭಾರತ್ ಹೈವೇಸ್ ಇನ್ಫ್ರಾ ಇನ್ವೆಸ್ಟ್ಮೆಂಟ್ ಕಂಪನಿಯಲ್ಲಿ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ಟೋಟಲ್ ಆಗಿ ಇಶ್ಯೂ 1 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ಅಂದರೆ ಈ ಒಂದು IPO ಸೇಲ್ ಥ್ರೂ ಆಗಿದ್ದು HNI ಮತ್ತು ರಿಟೇಲ್ ಕ್ಯಾಟಗರಿಯಲ್ಲಿ 2 ಟೈಮ್ಗೂ ಹೆಚ್ಚಿನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ QIB ಕ್ಯಾಟಗರಿಯಲ್ಲಿ ಇನ್ನೂ ಕೂಡ ಯಾವುದೇ ರೀತಿಯ ಅಪ್ಲಿಕೇಶನ್ಸ್ ಬಂದಿಲ್ಲ. ಯಾವುದೇ ರೀತಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿಲ್ಲ. ಮಾರ್ಚ್ 1 ಈ ಒಂದು IPOನಲ್ಲಿ ಅಪ್ಲಿಕೇಶನ್ ಅನ್ನು ಹಾಕೋದಕ್ಕೆ ಕೊನೆ ದಿನ ಆಗಿರುತ್ತೆ. ಯಾವುದೇ ರೀತಿಯ ಪ್ರೀಮಿಯಂ ಕಾಣಿಸ್ತಿಲ್ಲ, ಆದ್ದರಿಂದ ಅವಾಯ್ಡ್ ಮಾಡಬಹುದಾಗುತ್ತೆ. ಹಾಗೆ ಮುಖಾ ಪ್ರೋಟೀನ್ಸ್ ಲಿಮಿಟೆಡ್ನ IPO ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ಇದರ ಬಗ್ಗೆ ಡೀಟೇಲ್ ವಿಡಿಯೋನ ಕೂಡ ನಾನು ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೆ ಐ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ. ರಿಟೇಲ್ ಕ್ಯಾಟಗರಿ ಮೊದಲನೇ ದಿನನೇ 4 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. NII ಕ್ಯಾಟಗರಿಯಲ್ಲಿ 1.5 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. QIB ಕ್ಯಾಟಗರಿ ಕೂಡ 1 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. 50% ಲಿಸ್ಟಿಂಗ್ ಇನ್ನ ಪಾಸಿಬಿಲಿಟೀಸ್ ಇರುತ್ತೆ. ಖಂಡಿತವಾಗ್ಲೂ ಲಿಸ್ಟಿಂಗ್ ಇನ್ಗಳಿಗೋಸ್ಕರ ಅಪ್ಲಿಕೇಶನ್ಸ್ ಅನ್ನು ಹಾಕ್ಬೋದಾಗುತ್ತೆ. ಪೇಟಿಎಂ ಸ್ಟಾಕ್ ಪ್ರೈಸ್ನಲ್ಲಿ ಬೆಳಗಿನ ಸೆಷನಲ್ಲಿ ಸ್ವಲ್ಪ ವೀಕ್ನೆಸ್ ಇತ್ತು. ಅದಾದಮೇಲೆ 3 ಗಂಟೆಯ ನಂತರ ಸಡನ್ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಈ ರೀತಿಯ ಜಂಪ್ ಬಂದಿದ್ದಂದಾಗ ದೊಡ್ಡ ಪ್ಲೇಯರ್ಸ್ನ ಎಂಟ್ರಿ ಆಗಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಬೆಳಗಿನ ವೀಕ್ನೆಸ್ಗೆ ರೀಸನ್ ಸಾಫ್ಟ್ ಬ್ಯಾಂಕ್ ಪೇಟಿಎಂನಲ್ಲಿ ಇನ್ನೂ 2% ಸ್ಟೇಕನ್ನು ಸೆಲ್ ಮಾಡಿದ್ದಾರೆ. ಡಿಸೆಂಬರ್ ಜನವರಿ ತಿಂಗಳಲ್ಲಿ ಕೂಡ 2% ಸ್ಟೇಕ್ ಸೆಲ್ ಆಗಿತ್ತು. ಸೊ ಟೋಟಲ್ 2022ರ ಸೆಪ್ಟೆಂಬರ್ನ ವೇಳೆಗೆ ಪೇಟಿಎಂನಲ್ಲಿ ಸಾಫ್ಟ್ ಬ್ಯಾಂಕ್ 17.5% ಸ್ಟೇಕನ್ನು ಹೋಲ್ಡ್ ಮಾಡ್ತಿದ್ರು. ಸೊ ಅದು ಡಿಸೆಂಬರ್ ಮತ್ತು ಜನವರಿನಲ್ಲಿ ಏನು ಸ್ಟೇಕ್ ಸೇಲ್ ಆಯಿತು ಆಗ 5%ಗೆ ಡ್ರಾಪ್ ಆಗಿತ್ತು. ಮತ್ತೆ 2% ಸ್ಟೇಕ್ ಸೇಲ್ ಆಗಿರೋದ್ರಿಂದ ಈಗ ಆಲ್ಮೋಸ್ಟ್ 3% ಸ್ಟೇಕನ್ನು ಪೇಟಿಎಂನಲ್ಲಿ ಸಾಫ್ಟ್ ಬ್ಯಾಂಕ್ ಹೋಲ್ಡ್ ಮಾಡ್ತಾ ಇದ್ದಾರೆ. ಹಾಗೆ ಪೇಟಿಎಂನಲ್ಲಿ ಈ ಒಂದು ಲೆವೆಲ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾ ಅಂದರೆ ಸೊ ಖಂಡಿತವಾಗ್ಲೂ ಒಂದು ರಿಸ್ಕಿ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಮುಂದಿನ ಕ್ವಾರ್ಟರ್ಗಳಲ್ಲಿ ಲಾಸ್ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇದೆ. ಆ ಲಾಸಸ್ ಡಿಕ್ಲೇರ್ ಆದಮೇಲೆ ಬ್ರೋಕರೇಜ್ಗಳು ಯಾವ ರೀತಿಯ ಟಾರ್ಗೆಟ್ಸ್ಗಳನ್ನು ಕೊಡ್ತಾರೆ, ಮ್ಯೂಚುವಲ್ ಫಂಡ್ಗಳು FIIs ಕಡೆಯಿಂದ ಯಾವ ರೀತಿಯ ರಿಯಾಕ್ಷನ್ಸ್ ಬರುತ್ತೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆದ್ದರಿಂದ ರಿಸ್ಕ್ ತಗೋತೀರಾ ಅಂದರೆ ಸ್ವಲ್ಪ ಕ್ವಾಂಟಿಟಿ ಶೇರ್ಸ್ಗಳನ್ನು ಬೈ ಮಾಡ್ಕೋಬೋದಾಗುತ್ತೆ. ಇಂಡಿಯನ್ ಕಂಪನೀಸ್ ಸೆಮಿಕಂಡಕ್ಟರ್ ಚಿಪ್ಸ್ಗೋಸ್ಕರ ಬೇರೆ ಕಂಟ್ರಿಗಳ ಮೇಲೆ ಹೆಚ್ಚಿನ ಒಂದು ಡಿಪೆಂಡೆನ್ಸ್ ಅನ್ನು ಹೊಂದಿತ್ತು. ಆ ಒಂದು ಡಿಪೆಂಡೆನ್ಸ್ ಅನ್ನ ಎಂಡ್ ಮಾಡೋದಕ್ಕೆ ವೇದಾಂತ ಫಾಕ್ಸ್ಕಾನ್ನ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ ಅನ್ನು ಮಾಡಿ ಭಾರತದಲ್ಲಿ ಜಾಯಿಂಟ್ ವೆಂಚರ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರು. ಆ ಒಂದು ಜಾಯಿಂಟ್ ವೆಂಚರ್ ನಲ್ಲಿ ಭಾರತದಲ್ಲಿ ಸೆಮಿಕಂಡಕ್ಟರ್ ಚಿಪ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂತ ಉದ್ದೇಶ ಇತ್ತು. ಬಟ್ ಕಾರಣಾಂತರಗಳಿಂದ ಆ ಒಂದು ಜಾಯಿಂಟ್ ವೆಂಚರ್ ಸ್ಟಾರ್ಟ್ ಆಗಲಿಲ್ಲ. ಫಾಕ್ಸ್ಕಾನ್ ವೇದಾಂತದ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ ಅನ್ನ ಎಂಡ್ ಮಾಡಿದ್ರು. ಬಟ್ ಈಗ ಕ್ಯಾಬಿನೆಟ್ ನಲ್ಲಿ ಸೆಮಿಕಂಡಕ್ಟರ್ ಪ್ಲಾಂಟ್ ಗಳನ್ನು ಸ್ಟಾರ್ಟ್ ಮಾಡೋದಕ್ಕೆ ಅಪ್ರೂವಲ್ ಸಿಕ್ಕಿದೆ. ಸದ್ಯದಲ್ಲೇ 3 ಸೆಮಿಕಂಡಕ್ಟರ್ ಪ್ಲಾಂಟ್ಗಳು ಭಾರತದಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಈ 3 ಸೆಮಿಕಂಡಕ್ಟರ್ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಗಳಲ್ಲಿ 2 ಲೈಸೆನ್ಸ್ ಟಾಟಾಗೆ ಸಿಕ್ಕಿದೆ. ಟಾಟಾ ಎಲೆಕ್ಟ್ರಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಈ ಒಂದು ಸೆಮಿಕಂಡಕ್ಟರ್ ಚಿಪ್ ಪ್ಲಾಂಟ್ ಅನ್ನು ಗುಜರಾತ್ನಲ್ಲಿ ಸ್ಟಾರ್ಟ್ ಮಾಡ್ತಿದ್ದಾರೆ. ತೈವಾನ್ ಬೇಸ್ಡ್ ಕಂಪನಿ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ ಅನ್ನು ಮಾಡಿ ಈ ಒಂದು ಪ್ಲಾಂಟ್ ಅನ್ನು ಟಾಟಾ ಎಲೆಕ್ಟ್ರಾನಿಕ್ಸ್ ಸ್ಟಾರ್ಟ್ ಮಾಡ್ತಾರೆ. ಟಾಟಾ ಎಲೆಕ್ಟ್ರಾನಿಕ್ಸ್ ಟಾಟಾ ಸನ್ಸ್ನ ಸಬ್ಸಿಡರಿ ಕಂಪನಿ ಆಗಿರುತ್ತೆ. ಈ ಕಂಪನಿ ಇನ್ನೂ ಕೂಡ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿಲ್ಲ. ಹಾಗೆ 2ನೇ ಲೈಸೆನ್ಸ್ ಕೂಡ ಟಾಟಾ ಕಂಪನಿಗೆ ಸಿಕ್ಕಿದೆ. ಟಾಟಾ ಸೆಮಿಕಂಡಕ್ಟರ್ ಅಸೆಂಬ್ಲಿ ಅಂಡ್ ಟೆಸ್ಟ್ ಪ್ರೈವೇಟ್ ಲಿಮಿಟೆಡ್ ಸೆಮಿಕಂಡಕ್ಟರ್ ಯೂನಿಟ್ ಅನ್ನ ಅಸ್ಸಾಂನಲ್ಲಿ ಸ್ಟಾರ್ಟ್ ಮಾಡ್ತಿದ್ದಾರೆ. 3ನೇ ಲೈಸೆನ್ಸ್ CG ಪವರ್ ಕಂಪನಿಗೆ ಸಿಕ್ಕಿದೆ. ಇವರು ಮುಂಬೈನಲ್ಲಿ ಸೆಮಿಕಂಡಕ್ಟರ್ ಪ್ಲಾಂಟ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಟಾಟಾ ಸೆಮಿಕಂಡಕ್ಟರ್ ಅಸೆಂಬ್ಲಿ ಸ್ಟಾರ್ಟ್ ಮಾಡುವಂತ ಪ್ಲಾಂಟ್ ನಲ್ಲಿ 48 ಮಿಲಿಯನ್ ಚಿಪ್ಸ್ಗಳು ಪರ್ ಡೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಹಾಗೆಯೇ CG ಪವರ್ನ ಪ್ಲಾಂಟ್ ನಲ್ಲಿ 15 ಮಿಲಿಯನ್ ಚಿಪ್ಗಳು ಪ್ರತಿದಿನ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಗುಜರಾತ್ನ ಟಾಟಾ ಎಲೆಕ್ಟ್ರಾನಿಕ್ಸ್ನ ಸೆಮಿಕಂಡಕ್ಟರ್ ಯೂನಿಟ್ ನಲ್ಲಿ 91,000 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಬಂದ್ರೆ ಅಸ್ಸಾಂನಲ್ಲಿ 27,000 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಬರುತ್ತೆ. ಹಾಗೆಯೇ
ಮಹಾರಾಷ್ಟ್ರದ ಸನನ್ನಲ್ಲಿ 7,600 ಕೋಟಿಯ ಇನ್ವೆಸ್ಟ್ಮೆಂಟ್ನ ಪ್ಲಾನ್ಸ್ ಇದೆ. ಸೊ ಇದರಿಂದ ಅಡ್ವಾನ್ಸ್ಡ್ ಟೆಕ್ನಾಲಜಿ ಜಾಬ್ಸ್ಗಳು ಕ್ರಿಯೇಟ್ ಆಗುತ್ತೆ, ಹಾಗೆ ಇಂಡೈರೆಕ್ಟ್ ಜಾಬ್ಸ್ಗಳು ಕೂಡ ಕ್ರಿಯೇಟ್ ಆಗುತ್ತೆ. 20,000 ಅಡ್ವಾನ್ಸ್ ಟೆಕ್ನಾಲಜಿ ಜಾಬ್ಸ್ ಕ್ರಿಯೇಟ್ ಆದರೆ 60,000 ಇಂಡೈರೆಕ್ಟ್ ಜಾಬ್ಗಳು ಕ್ರಿಯೇಟ್ ಆಗುತ್ತೆ. ಎಲೆಕ್ಟ್ರಾನಿಕ್ ಕಂಪನಿಗಳು ಹಾಗೆ ಇವಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಸೆಮಿಕಂಡಕ್ಟರ್ ಚಿಪ್ನ ಮೇಲೆ ಹೆಚ್ಚಿನ ಒಂದು ಡಿಪೆಂಡೆನ್ಸ್ ಅನ್ನು ಹೊಂದಿದೆ. ಸೆಮಿಕಂಡಕ್ಟರ್ ಚಿಪ್ ಶಾರ್ಟೇಜ್ನಿಂದ ಹೆಚ್ಚಿನ ಒಂದು ವೆಹಿಕಲ್ಗಳ ಮ್ಯಾನುಫ್ಯಾಕ್ಚರಿಂಗನ್ನು ಇವಿ ಕಂಪನಿಗಳು ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಬಟ್ ಈಗ ಭಾರತದಲ್ಲಿ ಸೆಮಿಕಂಡಕ್ಟರ್ ಚಿಪ್ಗಳ ಮ್ಯಾನುಫ್ಯಾಕ್ಚರಿಂಗ್ ಆಗೋದ್ರಿಂದ ಆ ಒಂದು ಶಾರ್ಟೇಜ್ ಕೂಡ ಕಡಿಮೆ ಆಗುತ್ತೆ. ಸೊ ನಾವು ಎಷ್ಟು ಇಂಪೋರ್ಟ್ ಅನ್ನ ಕಡಿಮೆ ಮಾಡ್ಕೋತೀವಿ ಅಷ್ಟು ಇಂಡಿಯನ್ ಎಕಾನಮಿಗೆ ಪಾಸಿಟಿವ್ ಆಗುತ್ತೆ. ಹಾಗೆ ಟಾಟಾ ಗ್ರೂಪ್ ಈ ಒಂದು ವೆಂಚರ್ ಅನ್ನ ಮಾಡ್ತಿರೋದು ಖಂಡಿತವಾಗ್ಲೂ ಪಾಸಿಟಿವ್ ನ್ಯೂಸ್ ಆಗಿದೆ. ಹಾಗೆ ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ DIIs ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. 230 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ DIIs ಕಡೆಯಿಂದ ಬಂದಿದ್ರೆ FIIs ಕಡೆಯಿಂದ 3,568 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಗ್ತದೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.